ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಮಸ್ಕಾರ. ತುಮಕೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿರ್ತಕ್ಕಂತಹ ಸುಗ್ಗಲಮ್ಮ ದೇವಿಯ ಒಂದು ವರ್ಷ ಆಚರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ವಾಡಿಕೆ ನಮ್ಮ ಇದರಲ್ಲಿ. ಏನಂತಂದರೆ ಯುಗಾದಿ ಹಬ್ಬ ತುಂಬ ವಿಶೇಷವಾಗಿರುತ್ತದೆ ಮತ್ತು ಈ ಊರಿನ ಸುತ್ತಮುತ್ತ ಗ್ರಾಮಸ್ಥರು ದೂರದ ಕಡೆಯಿಂದಾಗಲಿ ಎಲ್ಲರೂ ಬಂದು ಆ ಯುಗಾದಿ ಹಬ್ಬ ದಿವಸ ಇಲ್ಲಿ ಬಂದು ಅಮ್ಮನವ್ರನ್ನ ಸೇವನೆ ಮಾಡಿ ಎಲ್ರಿಗೂ ಬಂದಿರತಕ್ಕಂಥ ಪಾನಕ ಹೆಸರುಬೇಳೆ ಎಲ್ಲ ಕೊಟ್ಟು ವಿಜೃಂಭಣೆಯಿಂದ ಆ ರಥೋತ್ಸವ ಎಲ್ಲ ನಡೆಸಿ ಆ ದೇವಿಯ ಆಶೀರ್ವಾದ ಪಡೆದು ಹೋಗುತ್ತಾರೆ. ಅದು ಈ ಅಮ್ಮನವರ ಒಂದು ವಿಶೇಷತೆ ಇರುತ್ತದೆ. ಮತ್ತು ಇಲ್ಲಿ ವಿಶೇಷ ಏನಂತಂದರೆ ಯುಗಾದಿ ಅಂದರೆ ನಮ್ಮೂರಲ್ಲಿ ಸಾಮಾನ್ಯವಾಗಿ ಮೊದಲಿಂದಲೂ 3 ದಿನಗಳ ಕಾಲ ಆಚರಣೆ ಮಾಡ್ತೇವೆ. ಮೊದಲನೇ ದಿವಸ ಯುಗಾದಿ ಹಬ್ಬ, ಬೇವು ಬೆಲ್ಲ ಹಂಚೋದು, ಪ್ರತಿ ಮನೆಗೆ ಹೋಗಿ ಎಲ್ಲರಿಗೂ ಸಿಹಿ ಹಂಚಿ ಎಲ್ಲ ಆಚರಣೆ ಮಾಡ್ತಾರೆ. ಮತ್ತು ಮಾರನೇ ದಿವಸ ಮಧ್ಯಾಹ್ನ ದೇವರಿಗೆ ದೀಪ ಅಲಂಕಾರ ಎಲ್ಲ ಇರುತ್ತೆ. ಮತ್ತು ಬ್ರಹ್ಮರಥೋತ್ಸವ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಬ್ರಹ್ಮರಥೋತ್ಸವ ವಿಶೇಷವಾಗಿರುತ್ತೆ. ಮತ್ತು ಮಾರನೇ ದಿವಸ ಪುಷ್ಪ ಪಲ್ಲಕ್ಕಿ ಇರುತ್ತೆ. ಆವಾಗ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳೆಲ್ಲ ಏರ್ಪಡಿಸ್ತಾರೆ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ. ಅದು ಈ ಅಮ್ಮನವರ ಒಂದು ವಿಶೇಷತೆ ಈ 3 ದಿವಸದ ಕಾಲ. ತುಮಕೂರು ಗ್ರಾಮದ ಒಂದು ವಿಶೇಷವಾದ ಜಾತ್ರೆ ಯುಗಾದಿ ಹಬ್ಬಕ್ಕೆ ಹಮ್ಮಿಕೊಂಡಿರ್ತೀವಿ. ಇದು ಸುಮಾರು ವರ್ಷಗಳಿಂದ ಅಂದರೆ ನಮ್ಮ ಹಿರಿಯರಿಂದ ನಡ್ಕೊಂಬರ್ತಕ್ಕಂಥ ಒಂದು ಜಾತ್ರೆ. ಇದು 3 ದಿನ ನಡೆಯುತ್ತೆ. ಮೊದಲನೇ ದಿನ ಅಂತಂದರೆ ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಮಾಮೂಲಿ ಗುಚ್ಚುಗಳು ಇದೆಲ್ಲ ಇರುತ್ತೆ. ಮತ್ತು ಮಾರನೇ ದಿನ ಶುಕ್ರವಾರ ವಿಶೇಷವಾದ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಇದಕ್ಕೆ ವಾದ್ಯಗೋಷ್ಠಿಗಳು ಮತ್ತು ಕಲಾ ತಂಡಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇರುತ್ತೆ. ಈ ಥರ ನಡ್ಕೊಂಡು ಬಂದು ಮತ್ತೆ ಮಾರನೇ ದಿನ ಶನಿವಾರ ಪುಷ್ಪ ಪಲ್ಲಕ್ಕಿ, ಕರಗ. ಈ ಸಲ ಹೊಸದಾಗಿ ಕರಗ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಊರಿನಿಂದ ಸಹಕಾರ ಕೊಟ್ಟು ನಡೆಸ್ತಾ ಇದ್ದೀವಿ. ಮತ್ತು ಎಲ್ಲ ಹಿರಿಯರು ಎಲ್ಲ ಸೇರಿಕೊಂಡು ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು 3 ದಿನ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಈ ಸುತ್ತಮುತ್ತ ಗ್ರಾಮಗಳೆಲ್ಲ ಬರ್ತಾರೆ, ಜಿಲ್ಲೆಯಿಂದ ಕೂಡ ಬರ್ತಾರೆ. ಸುಮಾರು ಒಂದು 25,000 ಜನ ಸೇರ್ತಾರೆ ಕಾರ್ಯಕ್ರಮಕ್ಕೆ. ಎಲ್ಲ ಜನಗಳು ಮತ್ತು ಎಲ್ಲರ ಸಾರ್ವಜನಿಕರು ಬಂದು ಊರಿನಲ್ಲಿ ಸೇವೆ ಮಾಡಿ ತಾಯಿಯ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ಈ ಮೂಲಕ ಹೇಳ್ತಾರೆ. ಸರಿ, ನಮ್ಮೂರಲ್ಲಿ ಸುಗ್ಲಮ್ಮ ಸತ್ಯಮ್ಮನ ಜಾತ್ರೆ ಸುಮಾರು 100 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇಲ್ಲಿ ವಿಶೇಷತೆ ಏನಂತಂದರೆ ಯಾವುದೇ ಒಂದು ಭೇದ ಭಾವ, ಒಂದು ರಾಜಕೀಯ ವ್ಯಕ್ತಿಗಳನ್ನ ಕರೆಸೋದಾಗಲಿ, ಅವ್ರಿಗೆ ಹೂಮಾಲೆ ಹಾಕೋದಾಗಲಿ, ಅದು ಮೊದಲಿಂದನೂ ಆಚರಣೆ ಬಂದಿದೆ. ಒಂದು ಸಾಮಾನ್ಯವಾದ ವ್ಯಕ್ತಿನೂ ಒಂದೇ, ಒಂದು ಏರ್ ಆಫೀಸರ್ ಇನ್ನೊಬ್ಬರಾಗಿದ್ರು ಅವ್ರಿಗೂ ಎಲ್ರಿಗೂ ಒಂದೇ ಮರ್ಯಾದೆ ಕೊಡ್ತೀವಿ. ಸುಮಾರು ರಥೋತ್ಸವಕ್ಕೆ ಸುತ್ತಮುತ್ತ ಹಳ್ಳಿಗಳಿಂದ ಸುಮಾರು ಒಂದು 500 ಮೇಲ್ಪಟ್ಟು 1,000 ತನಕ ದೀಪಗಳು ಹೊತ್ಕೊಂಡ್ಬರ್ತಾರೆ. ಅವ್ರ ಬೇಡ್ಕೊಂಡಿದ್ದು ಒಂದು ನಂಬಿಕೆ ಇದೆ. ನಮ್ಮ ಸುಗ್ಲಮ್ಮನ್ನು ತೀರಿಸ್ತಾಳೆ ಅಂದ್ಬಿಟ್ಟು ಮಕ್ಕಳು ಮದುವೆಗಳಾಗದೇ ಇರೋರು ಮದುವೆಗಳು, ಈ ಥರ ಕಷ್ಟಗಳಲ್ಲಿರೋರು ಕಷ್ಟ ಪರಿಹಾರ ಕೊಡೋದು ಅಂತ ಹೇಳ್ಬಿಟ್ಟು. ಮತ್ತು ಮಾರನೇ ದಿವಸ ಬಂದುಬಿಟ್ಟು ಪುಷ್ಪ ಪಲ್ಲಕ್ಕಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಪುಷ್ಪ ಪಲ್ಲಕ್ಕಿಗೆ ಅವತ್ತು ವಿಜೃಂಭಣೆಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ. ಇದ್ರ ಜೊತೆಗೆ ಚಂಡಿ ವಾದ್ಯ ರಥೋತ್ಸವ ದಿವಸ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದಕ್ಕೆಲ್ಲನೂ ಅವರು ಓನಾಗಿ ಸ್ಪಾನ್ಸರ್ ಮಾಡ್ತಾರೆ ಬಾಬು ಅಂತ ಹೇಳ್ಬಿಟ್ಟು. ಈ ವರ್ಷದಿಂದ ಕರಗ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಎಲ್ಲ ಊರಿಗೆ ನೋಡಿ ನಮ್ಮೂರಿಂದ ಈ ವರ್ಷದಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೂ ಎಲ್ಲ ಹುಡುಗರೆಲ್ಲನೂ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅದು ಶಿಸ್ತುಬದ್ಧವಾಗಿ ಅವರು ಏನು ಆಚರಣೆ ಇದೆಯೋ ಅದ್ರ ಮೂಲಕ ಅದೇ ಥರ ಮಾಡಬೇಕು ಅಂತೇಳ್ಬಿಟ್ಟು ಚಿಕ್ಕಳ್ಳಿ ಆದ್ರೂ ಒಂದು 10 ಗಂಟೆಯಿಂದ ಶುರು ಮಾಡಿ ಬೆಳಿಗ್ಗೆ ಒಂದು 7-8 ಗಂಟೆ ತನಕ ಮಾಡೋಕ್ಕೆ ಎಲ್ಲರೂ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಅದೊಂದು ಆಚರಣೆ ನೆರವೇರಿಸ್ತಾ ಇದ್ದೀವಿ. ಪಲ್ಲಕ್ಕಿ ದಿವಸ ಅವತ್ತು ಬಾಣಬೇಡಿಕೆಗಳಂತೆ ಸರಿ ಡೋಲು ಅದು ಶಂಕರಪ್ಪನ ಮುಖಾಂತರ ಅವ್ರು ವಿಶೇಷವಾಗಿ ತನಕತನವನ್ನು ತರಿಸ್ತಾರೆ. ಅವತ್ತು ಬ್ಯಾಂಡ್ ಸೆಟ್ಟು ಇತ್ಯಾದಿ ಕಾರ್ಯಕ್ರಮಗಳು ಎಲ್ಲ ಇರ್ತದೆ. ಎಲ್ಲ ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳಂಗೆ ಸರಿ ಎಲ್ಲರೂ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಪ್ರತಿಯೊಂದು ಮನೆಗೂ 2,000 ಕೊಡೋರು ಕೊಡ್ತಾರೆ, 3,000 ಕೊಡೋರು ಕೊಡ್ತಾರೆ. ಮತ್ತು ಕಾನ್ಸಂಟ್ರೇಟ್ ಚೆನ್ನಾಗಿ ನಡೆಯೋರು ಇನ್ನೂ 5,000 10,000 ಕೊಡ್ತಾರೆ. ಆ ಥರ ಮಾಡಿ ಎಲ್ಲರೂ ಒಂದು ಒಗ್ಗಟ್ಟಿಂದ ನೆರವೇರಿಸ್ಕೊಂಡು 3 ದಿವಸ ಆಚರಣೆ ಮಾಡ್ಕೊಂಡು ಹೋಗ್ತಾಯಿದ್ವಿ.